ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಈ ಕಾಲೋನಿ ಫೆಬ್ರವರಿ 15 ಮಾರ್ಚ್ ಜನವರಿ 15ಕ್ಕೆ ಡಿವೈಡ್ ಮಾಡಿದ್ದು. ಇನ್ನೂ ಕೂಡ ಫುಲ್ ಆಗಿಲ್ಲ. ಫೆಬ್ರವರಿ 15ಕ್ಕೆ ಸಕ್ಸಸ್ ಆಗಿದ್ದು ನೋಡಿದ್ದೆ, ಬಟ್ ಅದಾದಮೇಲೆ ಏನೂ ಸುದ್ದಿ ಇಲ್ಲ. ನೋಡಿ, ಒಳ್ಳೆ ತುಪ್ಪನೂ ಸ್ವಲ್ಪ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಮೇಲ್ಗಡೆ ಮಕ ಆಗಿ ಬಿದ್ದಿದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಹಾಗಂತ ರಾಣಿ ಚೆನ್ನಾಗಿ ಮೊಟ್ಟೆನ ಇಡ್ತಾಯಿದೆ ನೋಡಿ. ರಾಣಿ ಮೊಟ್ಟೆ ಇಡ್ತಾಯಿದೆ, ವರ್ಕರ್ ಕೆಲಸ ಮಾಡ್ತಾಯಿದೆ, ಪೋಲ್ ಅಂತ ತರ್ತಾ ಇದ್ದಾವೆ. ಇದು ಸ್ಟಾರ್ಟಿಂಗ್ ಸ್ಟೇಜ್ ತೈಸಾಕ್ಬಿಡ್ದು. ಆ ಥರ ಮೇಲ್ಗಡೆ ಮಕ ಆಗಿದ್ದಕ್ಕೆ ಒಂಥರ ಬೆಳ್ಳುಳ್ಳಿ ಟೈಪ್ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲಿಗೆ ನಾನು ಬೆಳ್ಳುಳ್ಳಿ ಕೊಡ್ತೀನಿ. ಬೆಳ್ಳುಳ್ಳಿ ಟೈಪ್ ಆಗಿದ್ದರೆ ತೈಸಾಕ್ಬಿಡ ಅಂತ ಅಲ್ಲ, PBD ಆದಾಗಲೂ ಅದೇ ಥರ ಬರುತ್ತೆ. ಬಟ್ ಏನು ಕೊಳಿತಾ ಬರುತ್ತೆ. ಇದನ್ನು ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ವಿಡಿಯೋದ ತುಂಬ ಪಾಸ್ ಇರುತ್ತೆ, ನಿಮಗೆ ಟೈಮ್ ಮಾಡಿಕೊಂಡಾದರೆ ನೋಡಿ. ಅರ್ಜೆಂಟಿಗೆ ನೋಡೋಕ್ಕಾಗಲ್ಲ. ಇದನ್ನು ನೋಡಿ, ನಿಮ್ಗೆ ಯಾವುದೇ ನೋಡ್ರು ಕಾಣಿಸ್ತಾ ಇದೆಯಲ್ಲಿ ಮೊಟ್ಟೆ ಇದೆ. ರಾಣಿ ನೀಟಾಗಿ ಮೊಟ್ಟೆ ಇರುತ್ತೆ, ಎಲ್ಲದೂ ಇರುತ್ತೆ. ಆದರೆ ಏನು ಅಂದರೆ ಡೆವಲಪ್ ಆಗಲ್ಲ. ಇದಿನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ. TSB ನೋಡೋಣ, ಇನ್ನೊಂದು ಫ್ರೇಮಲ್ಲಿ ನೋಡೋಣ. ನಿಮಗೆ TSB ಗೊತ್ತಾಗಬೇಕು ಅಂದರೆ ಕೊಳತು ಬಿದ್ದಿರಬೇಕು. ಕೊಳತು ಬಿದ್ದಿಲ್ಲ ಅಂದರೆ ಈ ಥರ ಆಗಿದೆ ಅಂದರೆ ಅದು PBD ಅಂತ, ಅಂದರೆ ಪ್ಲೇನ್ ಬ್ರೂಡ್ ಡಿಸೀಸ್ ನೋಡಿ. ಈ ಥರ ಇದಾಗತ್ತಾ. ಬಟ್ ಈ ಥರ ಒಂದೆರಡು ಆದರೆ ಓಕೆ, ತೊಂದರೆ ಇಲ್ಲ ಅಂತ ಹೇಳ್ಬೋದು. ತುಂಬ ಆದರೆ ಪ್ರಾಬ್ಲಮ್ಮು. ಇಲ್ಲಿ ಒಂದು ನಿಮಿಷ, ಇದು ಇಲ್ಲಿ ನೋಡಿ, ಇಲ್ಲಿ ಕೊಳತು ಬಿದ್ದಿದೆ. ಇಲ್ಲಿ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತೆ, ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ಕೊಳತು ಬಿದ್ದಿದೆ. ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಇದು ನೋಡಿ. ಕೊಳತು ಬಿದ್ದಿದೆ ಇಲ್ಲಿ, ಅಂದರೆ ಇಲ್ಲಿ ನನ್ನ ಬೆರಳು ತುದಿಯಲ್ಲಿದೆಯಲ್ಲ, ಅಲ್ಲಿ ಕೊಳತು ಬಿದ್ದಿದೆ. ಆ ಥರ ಅಲ್ಲೊಂದು ಇಲ್ಲೊಂದು ದೂರದಲ್ಲಿ ಚಿಕ್ಕದಾಗಿ ಕೊಳತು ಬಿದ್ದಿದೆ. ಈ ಥರ ಕೊಳತು ಕೆಳಗೆ ಬಿದ್ದಿರುತ್ತಲ್ಲ, ಅದು ತೈಸಾಕ್ಬಿಡು ಆಯಿತಾ. ಅದೇ ರೀತಿ ಇನ್ನೊಂದೆರಡು ಬಾಕ್ಸ್ಗಳನ್ನು ನೋಡೋಣ. ಈ ಸೈಟ್ ಏನಿದೆಯಲ್ಲ, ಈ ಸೈಟಲ್ಲಿ ಇಲ್ಲಿರೋ ಬಾಕ್ಸ್ಗಳು ಅಷ್ಟು ಬಾಕ್ಸ್ ಕೂಡ ರೋಗ ಬಂದಿದೆ. ಅದೇ ಒಂದು ಸೈಟಲ್ಲೇ ಇದ್ದರೆ ಏನು ಪ್ರಾಬ್ಲಮ್ಮು ಅಂದರೆ ಇದೆ, ರೋಗ ಬಂತು ಎಲ್ಲದೂ ಹೋಗುತ್ತೆ, ಯಾವುದೂ ಇರಲ್ಲ. ನೋಡಿ, ಇದು PBD ಆಗಿತ್ತು ಅಂತ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು. ಈ ಬಾಕ್ಸ್ ಸೂಪರ್ ಕೂಡ ಇತ್ತು. ಇವತ್ತಿದೆಯಾ ಅಂತ ನೋಡೋಣ. ಇಲ್ಲ, ಎಸ್ಕೇಪ್ ಆಗಿದೆ. ಎಸ್ಕೇಪ್ ಆಗಿದ್ದು ಏನಾಗಿದೆ ಅಂತ ನೋಡೋಣ. ಇಲ್ಲ, ಕಡ್ಡಿ ಮೊಟ್ಟೆ ಎಲ್ಲ ಹಾಳುಗೆಡವಿದೆ. ಮೇ ಬಿ ಇದು ಇರುವೆ ಬಂದು ಹೋಗಿದೆ ನೋಡಿ. ಇರುವೆ ಇದೆ. ಈ ಸೈಟಿಗೆ ಬರದೇ ನಾನು ಒಂದು ತಿಂಗಳಕ್ಕಿಂತ ಮೇಲಾಯಿತು. ರೋಗ ಅಂತ ಗೊತ್ತಾದಾಗಿಂದ ಇದನ್ನು ಟಚ್ಚೇ ಮಾಡಿಲ್ಲ ನೋಡಿ. ಇದು ಕೂಡ ಹೋಗಿದೆ. ಇದೇನಾಗಿದೆ ನೋಡಿ. TSB ಇದು TSB ಮತ್ತು PBD ಎರಡು ಇದೆ. ಇಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ನೋಡಿ. ಇದು ಪ್ಯೂರ್ ತೈಸಾಕ್ಬಿಡು. ರೋಗ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಕೇಳಿದ್ರಲ್ಲ, ಇಲ್ಲಿ ನೋಡಿ. ಈ ಥರ ಕರೀಕಾಗಿ ಬಿದ್ದು ಇದು ಕೊಳತು ಬಿದ್ದಿದೆ ನೋಡಿ. 1 2, ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಕರಿ ಕಡೆ ಆಗಿದೆ ನೋಡಿ. ಮತ್ತೆ 3. ರಾಣಿ ಮೊಟ್ಟೆ ಇಡುತ್ತೆ, ಬಾಕಿದೆಲ್ಲದೂ ಓಕೆ. ಆದರೆ ಇಲ್ಲಿ ನೋಡಿ, ಮೊಟ್ಟೆ ಇದೆ ಎಲ್ಲದರಲ್ಲೂ ಚೆನ್ನಾಗಿದೆ, ಆದರೆ ರೋಗ ಬಂದಿದೆ. ಸೀಲ್ ಆಗಲ್ಲ. ಈ ತೈಸಾಕ್ ಬ್ರೂಡ್ ಅನ್ನೋದು ಮೊಟ್ಟೆ ಸೀಲ್ ಆದಮೇಲೆ ಬರುವಂಥದ್ದು, ಸೀಲ್ ಆದಮೇಲೆ ಕೊಳೆಯುತ್ತೆ. PBD ಅನ್ನೋದು ಸೀಲೇ ಆಗಲ್ಲ. ಆದರೆ PBD ಬಂದರೆ ತುಂಬ ನಿಧಾನಕ್ಕೆ ಹೋಗುತ್ತೆ. ಇಲ್ಲ, ಇದು ಆಲ್ರೆಡಿ ಅತಿರೇಕಕ್ಕೆ ಹೋಗಿದೆ.
ಎಲ್ಲೂ ಬ್ರೂಡೇ ಇಲ್ಲ ನೋಡಿ, ಒಂದೇ ಫ್ರೇಮಲ್ಲಿ ಬ್ರೂಡ್ ಇದೆ ನೋಡಿ. ಇಲ್ಲಿ ಎಷ್ಟು ದೊಡ್ಡ ಪಡೆ ಆಗಿತ್ತು ಅದ್ರ ಇದು ಇಲ್ಲ, ಇದರಲ್ಲೂ ಕೂಡ ಇಲ್ಲ. ಈಗ ನೋಡಿದ್ರ ಟೈಸಾಗಿ ಬ್ರೂಡ್ ಅಂದರೆ ಯಾವ ಥರ ಇರುತ್ತೆ ಅಂತ ಇದನ್ನು ನೋಡ್ತೀನಿ. ಹಾಗಂತ ಎಲ್ಲದರಲ್ಲೂ ಎಲ್ಲ ಬಾಕ್ಸಲ್ಲೂ ಟೈಸಾಗಿ ಇರಲೇಬೇಕು ಅನ್ನೋದೇನಿಲ್ಲ. ಇರೋ 50 ಬಾಕ್ಸ್ ಇದ್ದರೆ ಯೋಗ ಸರಿ ಇದ್ದರೆ ಅದ್ರ ಒಂದೆರಡರ ಇರುತ್ತೆ. ಇದು ನನಗೆ ಸ್ವಂತ ಅನುಭವ ಆಗಿದೆ. ಇದು ನೋಡಿ, ಇದನ್ನು ನೋಡೋಣ. ಇದು ಪಿ ಬಿಡಿ ಇರ್ಬೋದಾ? ಇದು ಪಿ ಬಿಡಿ ಇರುತ್ತೆ, ನೋಡೋಣ ಯಾವುದು ಅಂತ. ನೋಡಿ, ಇದು ಪಿ ಬಿಡಿ, ಪ್ಲೇನ್ ಬ್ರೂಡ್ ಡಿಸೀಸ್. ಇಲ್ಲಿ ನೀವು ಲಾರ್ವಾ ಎಲ್ಲ ನೋಡಿದ್ರೆ ನೋಡಿ, ಸೂಪರಾಗಿದೆ ಮಾತ್ರ. ಲಾರ್ವಾ ಕಡ್ಡಿ ಮೊಟ್ಟೆ ನೋಡಿ, ನಿಮಗೆಲ್ಲಾದರೂ ಕಾಣುತ್ತಾ? ಇಲ್ಲ. ಆದರೆ ಇದು ಸೀಲ್ ಆಗಲ್ಲ. ಮತ್ತೇನಾಗುತ್ತೆ, ಈ ಲಾರ್ವಾ ಇರುತ್ತಲ್ಲ, ಈ ಲಾರ್ವಾ ಒಂದು ಹಂತ ಆದಮೇಲೆ ಒಂಥರ ಡ್ರೈ ಆಗಿಬಿಡುತ್ತೆ, ಒಂಥರ ಚಿರುಟೋಗೋದು ಅಂತಾರೆ. ಈ ಮಾವಿನ ಮಿಡಿಯಲ್ಲ, ಉಪ್ಪಲ್ಲಿ ಹಾಕಿದ್ರೆ ಏನಾಗುತ್ತೆ ನೋಡಿ, ಅದೇ ಥರ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ಕಡ್ಡಿ ಮೊಟ್ಟೆ ನೋಡಿ, ಎಷ್ಟು ಚೆನ್ನಾಗಿ ಕಡ್ಡಿ ಮೊಟ್ಟೆ ಇದೆ. ಲಾರ್ವದ ಕಂಡೀಷನ್ ನೋಡಿ, ಸೂಪರ್ ಇದೆ. ಇದು ಬ್ರೂಡಿಗೆ ಬರುವಂಥದ್ದು, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನು. ಈ ಥರ ನಿಮಗೆ ಒಳ್ಳೆ ಎಗ್ ಲೇಯಿಂಗ್ ಇದೆ. ಅದಾದಮೇಲೆ ಲಾರ್ವಾ ಸಖತ್ತಾಗಿದೆ, ಆದರೂ ಸೀಲ್ ಆಗ್ತಾಯಿಲ್ಲ ಅಂದರೆ ಇದು ಪ್ಲೇನ್ ಬ್ರೂಡ್ ಡಿಸೀಸ್. ಇದನ್ನು ಈ ಕೆಲವೊಂದು ದೇಶಗಳೆಲ್ಲ ಬಂದು ಪ್ರಾಬ್ಲಮ್ ಆದಾಗ ಈ ಥರ ಕಾಲನ್ನೇ ಸುಟ್ಟು ಬಿಡ್ತಾರೆ. ಈ ಏರಿನ ಸುಟ್ಟು ಬಿಡೋದು ಬೆಸ್ಟು. ಇಲ್ಲ ನಿಮ್ಮ ಹತ್ರ ಅಂದರೆ ಒಂದು ಉಳ್ಸೋಕೆ ಹೋದರೆ ಬಾಕಿದಷ್ಟು ಹೋಗುತ್ತೆ. ಇಲ್ಲ ನಿಮಗಷ್ಟು ಇದ್ದರೆ ಒಂದು ಟೈಮ್ ರಾಣಿನ ಸಾಯಿಸಿ. ಆದರೆ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದ್ದು ಯಾವಾಗಲೂ ಕೂಡ ಫ್ರೇಮ್ಸಲ್ಲೆಲ್ಲ ತುಂಬ ಇರುತ್ತೆ ನೋಡಿ. ಇಲ್ಲಿರೋ ಎಗ್ಲೇಗೂ ಇಲ್ಲಿರೋ ಲಾರ್ವಕ್ಕೂ ಆಮೇಲೆ ಸೀಲ್ ಆಗಿರೋದಕ್ಕೆ ಸಂಬಂಧವೇ ಇಲ್ಲ. ಎಗ್ಲೇ ನೋಡಿದ್ರೆ ತುಂಬ ಇದೆ, ಆದರೆ ಸೀಲ್ ಆಗಿದ್ದಿಲ್ಲ. ನೋಡಿದ್ರೆ ಪಿ ಬಿ ಡಿನೂ ಇಲ್ಲೇ ಇದೆ, ಟೈಸಾಗಿ ಬ್ರೂಡು ಒಂದೇ ಸೈಟಲ್ಲಿದೆ. CCD ಒಂದು ಇಲ್ಲ, ಅಂದರೆ ಕಾಲಾನಿ ಕೊಲಾಪ್ಸ್ ಡಿಸೀಸ್ ಅಂತ. ಅದು ರಾಣಿನೆಲ್ಲ ಬಿಟ್ಟು ಎಸ್ಕೇಪ್ ಆಗಿಬಿಡುತ್ತೆ ಮೊಟ್ಟೆ ಎಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ ಟೈಸಾಗಿ ಬ್ರೂಡು ವೈರಸ್ಸಿಂದ ಬರುವಂಥದ್ದು. ಪ್ಲೇನ್ ಬ್ರೂಡ್ ಏನಿದೆಯೋ ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್. ನೋಡಿ, ಈ ಕಾಲನಿ ಸರಿ ಇದೆ. ಇಲ್ಲಿ ನೋಡಿ, ರಾಣಿ ಮೇಲ್ಗಡೆನೇ ಇತ್ತು, ಜಸ್ಟ್ ಹೋಯ್ತು ಒಳಗಡೆ. ಇಲ್ಲೇ ಇತ್ತು ಮೇಲೆ ಇಷ್ಟ ತನಕ ರಾಣಿ. ಈ ಕಾಲನಿ ಸರಿ ಇರೋ ಸಾಧ್ಯತೆ ಇದೆ. ಮುಟ್ಟಕ್ಕೆ ಹೋಗಲ್ಲ ನಾನು, ಸುಮ್ಮನೆ ಕಟ್ಟಿಟ್ಬಿಟ್ಟು ಹೋಗ್ತೀನಿ ಅಷ್ಟೇ. ಇದು ಕೂಡ 6 ಫ್ರೇಮ್ ಫುಲ್ ಆಗಿತ್ತು, ಅದಾದಮೇಲೆ ಹೋಗಿದೆ. ಇದು ಇಲ್ಲಿ ಕಲರ್ ಚೇಂಜ್ ಆಗಿದೆ. ಏನಕ್ಕೆ ಅಂದರೆ ಇಲ್ಲಿ ಇದು ಪೇಪರ್ ಫ್ಯಾಕ್ಟ್ರಿಯಿಂದ ಅದು ನೀರು ಬಿಡ್ತಾರೆ, ಬ್ಲೂ ಕಲರ್ದೆಲ್ಲ, ಅದು ತೋಟಕ್ಕೆ ಬಿಡ್ತಾರೆ. ಅದರಿಂದ ಇದು ಬಾಕ್ಸ್ ಮೇಲೆಲ್ಲ ಬಿದ್ದು ಈ ಥರ ಆಗಿದೆ. ಇದು ನೋಡಿ, ಇದು ಇಲ್ಲಿ ನೋಡಿ, ಎಲ್ಲದು ಬೆಳ್ಳುಳ್ಳಿ ಟೈಪ್ ಆಗಿದೆ. ಇನ್ನು ಸ್ವಲ್ಪ ದಿನ ಇದಷ್ಟು ಕೊಳತು ಬೀಳುತ್ತೆ. ಇದು ಕೂಡ ತೈಸಾಕ್ಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜು. ಇನ್ನೂ ಎಲ್ಲೂ ಕೊಳತು ಬಿದ್ದಿಲ್ಲ. ಇಲ್ಲಿ ಬಿದ್ದಿದೆಯಲ್ಲ ನೋಡಿ, ನೋಡಿ ಇಲ್ಲೊಂದು ಕೊಳತು ಬಿದ್ದಿದೆ, ಇಲ್ಲ ಬೆಟ್ಟಿನ ತುದಿಗೆ. ಒಂದು ನಿಮಿಷ. ಈ ಥರ ಇರೋದನ್ನು ಏನು ಅಂದರೆ ಏನು ಮಾಡ್ತೀರಾ? ಈ ಥರ ಇದ್ದರೆ ಒಂದು ಫುಲ್ಲು ಸಾಯಿಸ್ಬಿಡ್ಬೇಕು ಹುಳನೇ. ಅಂದರೆ ಇದನ್ನು ಎಲ್ಲ ಎಂಟ್ರೆನ್ಸ್ ಎಲ್ಲ ಕ್ಲೋಸ್ ಮಾಡಿ ಏನಾದರೂ ಒಂದು ಔಷಧಿ ಹಾಕಿ ಸಾಯಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಇವು ಹಾರೋಗ್ತವೆ. ಹಾರೋದ್ಮೇಲೆ ರಟ್ಟನ್ನೆಲ್ಲ ನೀಟಾಗಿ ಕೆತ್ತು ಬಿಡಬೇಕು. ಕೆತ್ತು ಸುಟ್ಟು ಬಿಡಬೇಕು. ನಿಮಗೆ TSB ಇರೋದಾದರೂ ಬೇಗ ಕಡಿಮೆ ಆಗುತ್ತೆ. ಬಟ್ PBD ಏನಿದೆಯಲ್ಲ ಅದು ಬೇಗ ಹೋಗಲ್ಲ ಬ್ಯಾಕ್ಟೀರಿಯಾ. ಈ ಥರ ರಟ್ಟೆಲ್ಲ ಇದ್ದರೆ ಏರಿಯಾ ಇರುತ್ತಲ್ಲ, ರಟ್ಟನ್ನೆಲ್ಲ ಕಟ್ ಮಾಡಿ ಸುಟ್ಟು ಅದಾದಮೇಲೆ
ಈಗ ನಾನು ಹೋಗಿದ್ದೀನಿ ಅಂದರೆ ಈಗ ಡೈರೆಕ್ಟಾಗಿ ಹೋಗಿ ಮನೇಲಿ ಏನೂ ನಾವು ಮುಟ್ಟಲ್ಲ, ಫಸ್ಟ್ ಸ್ನಾನನೇ ಮಾಡೋದು. ಇದೊಂಥರ ಕೊರೋನಾ ಇದ್ದಂಗೆ, ಆ ಬಾಕ್ಸ್ ಮುಟ್ಟಿ ಈ ಬಾಕ್ಸ್ ಚೆನ್ನಾಗಿರೋ ಬಾಕ್ಸು, ಈ ಬಾಕ್ಸ್ ಮುಟ್ಟಿದೆ ನಾನು, ಈ ಬಾಕ್ಸ್ ಚಿಕ್ಕದು, ಅದಕ್ಕೂ ಕೂಡ ಬರೋ ಸಾಧ್ಯತೆಯೂ ಇದೆ ಈಗ. ಆಯಿತಾ, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳಿದೆ. ಇದನ್ನು ವಾಶ್ ಮಾಡಿ ನೀಟಾಗಿ 2ರಿಂದ 3 ಟೈಪ್ ವಾಶ್ ಮಾಡಿ. ನೀವು ಡೆಟಾಲ್ ಹಾಕಿ ವಾಶ್ ಮಾಡ್ತೀರೋ, ನಾವೆಲ್ಲ ಇಲ್ಲಿ ಸಗಣಿ ನೀರಲ್ಲಿ 1 ಟೈಮ್ ಎತ್ತಿಟ್ಟು ಮಾಡ್ತೀವಿ. ಬಿಸಿ ಬಿಸಿ ನೀರಲ್ಲಿ ವಾಶ್ ಮಾಡಿ 2ರಿಂದ 3 ಟೈಮು ಬಿಸಿಲಿಗೆ 1 ವಾರ ಬಿಸಿಲಲ್ಲಿ ಇಡ್ತೀನಿ ನಾನು. 1 ವಾರ ಆದರೂ ಬಿಸಿಲು. ಇಲ್ಲಿ ನೋಡಿ, ಈ ಥರ ರೋಗ ಬಂದಿದ್ದು ಗೊತ್ತಾಗ್ದಿನಿಂದ ನಾನು ಈ ಸೈಟಿಗೆ ಬಂದಿಲ್ಲ. ಇವರಲ್ಲಿ ಏನೋ ಕೆಲಸ ಮಾಡಬೇಕಿದ್ರೆ ಅವ್ರಿಗೆ ಗೊತ್ತಿಲ್ಲ, ಇದ್ರ ಮೇಲೆ ಹಾಕಿದ್ದಾರೆ ನೋಡಿ, ಎಲ್ಲ ಬಾಕ್ಸು ಬಿದ್ದುಕೊಂಡೇ ಇದೆ. ರೋಗ ಹೆಂಗೂ ಇದೆ, ಎಷ್ಟಾಗುತ್ತೋ ಅಷ್ಟು ಬಿಸಿಲಲ್ಲಿ ಬಿದ್ದುಕೊಂಡೇ ಇರಲಿ. ಹೊರಲೇ ಬರೋ ಚಾನ್ಸಸ್ ಇರುತ್ತೆ, ನೆಗ್ಲಿಜೆನ್ಸ್ ಅದೊಂದು, ಅದನ್ನು ಒಪ್ಕೋತೀನಿ. ಬಟ್ ಏನು ಅಂದರೆ ಎಷ್ಟಾಗುತ್ತೋ ಅಷ್ಟು ಬಿಸಿಲಲ್ಲಿದ್ದು ಕಡಿಮೆ ಆಗಲಿ ಅಂತ. 48 ಗಂಟೆ ಬಿಸಿಲಲ್ಲಿದ್ದರೆ ಯಾವುದೇ ವೈರಸ್ ಆದರೂ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ನಿಮಗೆ ಗೊತ್ತಾಯ್ತಾ, PBD ಯಾವುದು ತಾಯ್ಸಾಕ್ಬಿಡೋದು, ಕೊಳತು ಬಿದ್ದರೆ ಅದು ತಾಯ್ಸಾಕ್ಬಿಡೋದು. ನಿಮಗೆ PBDಲ್ಲ ಕೊಳತು ಬೀಳೋದೇ ಇಲ್ಲ. ಆದರೆ ಎರಡರಲ್ಲೂ ಕಾಮನ್ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮು ಈ ಥರ ಬೆಳ್ಳುಳ್ಳಿ ಟೈಪ್ ಆಗಿದ್ದಿರುತ್ತೆ. ಕೆಲವೊಂದು ಟೈಮ್ ಬೆಳ್ಳುಳ್ಳಿ ಟೈಪ್ ಆಗಿ ಕೊಳತು ಬಿತ್ತು ಅಂದರೆ ಅದು ತಾಯ್ಸಾಕ್ಬಿಡೋದು. ನಿಮಗೆ ಒಳ್ಳೆ ಬ್ರೂಡ್ ಕಾಣಿಸ್ತಾಯಿದೆ, ಒಳ್ಳೆ ಮರಿ, ಅಂದರೆ ಮರಿ ಮೀನ್ಸ್ ಕಡ್ಡಿ ಮೊಟ್ಟೆ ಇದೆ. ಅದಾದಮೇಲೆ ಕಡ್ಡಿ ಮೊಟ್ಟೆ, ಲಾರ್ವಾ ಇದೆ, ಬಟ್ ಸೀಲ್ ಇಲ್ಲ ಅಂತ ಆದರೆ, ಮತ್ತು ಹುಳ ಸ್ವಲ್ಪ ಕೆಂಪಾಗುತ್ತೆ. PBD ಸ್ವಲ್ಪ ಕೆಂಪು ಕಲರ್ ಬರುತ್ತೆ PBD ಆದರೆ. ಇಟ್ಟವರು ಇದರಲ್ಲಿ ಮಾವಿನಕಾಯಿ ಆಗಿತ್ತು, ಹಣ್ಣಾಗಿದೆ ಅಂತ ನೋಡಿದ್ರೆ ಹಾಳಾಗಿದೆ. ಇಲ್ಲೊಂದು ಮಾವಿನ ಹಣ್ಣು, ಇದು ಕೂಡ ಹಾಳಾಗಿದೆ. ಆಯಿತಾ, ಈ ಬಾಕ್ಸಿನ ಬಗ್ಗೆ ವೀಡಿಯೋ ಮಾಡ್ತೀನಿ ನಾನು ಲೇಟಾಗಿ. ಈಗ ಆದರೆ ಯಾವುದೇ ಕೂಡ ನಿಮಗೆ ಈ ಥರ ಆಗಿ ಹಾರೋದ್ರೆ ಅದನ್ನು ನೀಟಾಗಿ ವಾಶ್ ಮಾಡಿ 2ರಿಂದ 3 ಟೈಮ್ ಬಿಸಿ ನೀರಲ್ಲಿ ವಾಶ್ ಮಾಡಬೇಕು. ವಾಶ್ ಮಾಡಿ ಒಂದು 2-3 ದಿನ ಅಟ್ಲೀಸ್ಟ್ 1 ವಾರ ಬಿಸಿಲಲ್ಲಿಟ್ಟು ಆಮೇಲೆ ಯೂಸ್ ಮಾಡಿ. ಹಾಗಂತ ಈ ತಾಯ್ಸಾಕ್ ಬ್ರೂಡು PBD ಬಂದಿರೋ ಸೈಟ್ ಇದೆಯಲ್ಲ, ಕೆಲವೊಂದು ಕಡೆ ಕೆಲವೊಂದು ಏರಿಯಾಗಳಲ್ಲಿ ಆಗುತ್ತೆ. ನನ್ನದೇ ಅನುಭವ. ನಾನು ಇಲ್ಲಿದ್ದೀನಿ ನೋಡಿ, ಇಲ್ಲಿ ಕಂಪೇರ್ ಮಾಡಿ, ಇಲ್ಲೊಂದು ಬಾಕ್ಸ್ ಕಾಣ್ತಾ ಇದೆಯಾ, ಅಲ್ಲಿ ನನ್ನ ಬಾಕ್ಸು ಅಲ್ಲಿಂದ ಸ್ಟಾರ್ಟಿಂದ ಹಾಗೆ ಕಂಟಿನ್ಯೂ ಸ್ಟ್ರೇಟಾಗಿ 13 ಬಾಕ್ಸ್ ಇತ್ತು. ಅಲ್ಲಿಂದ ಈ ಬಾಕ್ಸ್ ಇದೆ ನೋಡಿ, ಇಲ್ಲಿಂದ ನೀವು ನೋಡಿದ್ರೆ ಒಂದು 50 ಮೀಟ್ರ್ ದೂರ ಇರುತ್ತೆ ಈ ಬಾಕ್ಸಿಂದ ಈ ಬಾಕ್ಸಿಗೆ. ನಂದಷ್ಟು ಬಾಕ್ಸಿಗೆ ಬಂದಿದೆ, ಇಲ್ಲಿರೋ ಯಾವುದೇ ಬಾಕ್ಸಿಗೂ ಬಂದಿಲ್ಲ ತಾಯ್ಸಾಕ್ ಬ್ರೂಡು. ಅದೇ ಥರ ಮತ್ತು ಆ 13 ಬಾಕ್ಸಲ್ಲಿ 12 ಬಾಕ್ಸಿಗೆ ಬಂದಿದೆ, 1 ಬಾಕ್ಸ್ ಬಂದಿರಲಿಲ್ಲ. ಎಲ್ಲದಕ್ಕೂ ಬಂದೇ ಬಿಡಬೇಕು ಅಂತಿಲ್ಲ, ಬರದೇ ಒಂದೇ ಏನದು ಅದೇನೋ ಒಂದು ಬರಬೇಕು ಅಂತಿಲ್ಲ, ಬರದೇನೂ ಇರ್ಬೋದು. ಆ ಥರ ಎರಡು ಆಪ್ಷನ್ ಇದೆ. ನಮ್ಮ ಯೋಗ ಚೆನ್ನಾಗಿದ್ದರೆ ಇರುತ್ತೆ, ಇಲ್ಲ ಅಂದರೆ ಹೋಗುತ್ತೆ. ಅದೇ ಥರ ಈ ಥರ ಒಂದು ಸೈಟಲ್ಲಿ ನೋಡಿ, ಈ ಸೈಟಲ್ಲಿ ಫುಲ್ ಆಗಿದೆ. ಇನ್ನು ಮತ್ತು ಇದೇ ಸೈಟಲ್ಲಿ ನೀವು ಮುಂದಿನ ವರ್ಷ ತಂದು 1 ಬಾಕ್ಸ್ ಇಟ್ಟು ಚೆಕ್ ಮಾಡಿ, 1 ಮಂತ್ ಆದರೂ ಇಟ್ಟು ಚೆಕ್ ಮಾಡಿ, ಅದಾದಮೇಲೆ ನೀವು ಮತ್ತೆ ಈ ಸೈಟಲ್ಲಿ ಬಾಕ್ಸ್ಗಳನ್ನು ಇಡಬೇಕು. ಇಲ್ಲ ಅಂದರೆ ಆ ಜಾಗದಲ್ಲಿಟ್ಟು ನೀವು ಒಂದಲ್ಲ ಕೆಲವೊಂದು ಟೈಮ್ 2 ವರ್ಷ ಇಟ್ಟರೂ ಕೂಡ ಆ ಸೈಟಲ್ಲಿ ಮತ್ತೆ ರೋಗ ಅಟ್ಯಾಕ್ ಆಗೇ ಆಗುತ್ತೆ. ಅದೇನಕ್ಕೆ ಗೊತ್ತಿಲ್ಲ, ಆ ಪ್ರಕೃತಿಯಲ್ಲಿ ಈ ಸರೌಂಡಿಂಗೆಲ್ಲ ಇರುತ್ತೋ ಅಥವಾ ಬೇರೆ ಕಡೆ ಹೆಂಗೆ ಬರುತ್ತೋ ಆ ಜಾಗದಲ್ಲಿ ಗೊತ್ತಿಲ್ಲ. ಆ ಥರ PBD ಬಂದರೆ ಒಂದು ಬದಿಯಿಂದ ಬರ್ತಾ ಹೋಗುತ್ತದು. ಎರಡೂ ಕೂಡ ಹಂಗೆ ಒಂದಿನ ಸ್ಪ್ರೆಡ್ ಆಗ್ತಾನೇ ಹೋಗುತ್ತೆ. ಆದಷ್ಟು ಬೇಗ ಅದನ್ನು ವಿಲೇವಾರಿ ಮಾಡ್ಕೊಬಿಡ್ಬೇಕು. ಇದೇನು ಇಡೀ ಸೈಟಿಗೆ ಹೋಗಿದೆ, 35 ಬಾಕ್ಸ್ ಇದೆ, 35 ಬಾಕ್ಸು ಹೋಗಿದೆ ಇಲ್ಲಿ, ಅದನ್ನೇನೂ ಮಾಡೋಕ್ಕಾಗಲ್ಲ. ಓಕೆನಾ? ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ.